ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಹಾಗೆ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ, ರೆಸೊನೇಟೆಡ್ ಆಗಿದ್ದರೂ ಕೂಡ ನೀವು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅಂತ ತೊಗೊಂಡು ನೀವು ರೀಡಿಂಗ್ಸ್ ಅನ್ನುವಂಥದ್ದನ್ನು ತೊಗೋಬೋದು. ಓಕೆ, ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಆಲ್ರೆಡಿ ಟಾಟ್ಸ್ ಬಿದ್ದಿದೆ, ನೋಡೋಣ. ಓಕೆ, ಸೊ ಇಲ್ಲಿ 4 ಆಫ್ ಸ್ವಾರ್ಡ್, ವೀಲ್ ಆಫ್ ಫಾರ್ಚೂನ್ ಮತ್ತು ದ ಟೆಂಪರೆನ್ಸ್ ಸ್ಟಾರ್ಟ್ ಬರ್ತಾ ಇದೆ. 4 ಆಫ್ ಸ್ವಾರ್ಡ್ ಅಂದರೆ ಯಾರಾದರೂ ತುಲಾ ರಾಶಿಯವರಿದ್ದರೆ ಇಲ್ಲಿ, ಮತ್ತು ಧನು ರಾಶಿ, ಮತ್ತು ಇದು ಕೂಡ ಧನು ರಾಶಿ. ಸೊ ಧನು ರಾಶಿಯವರು ಮತ್ತು ಏನಾದರೂ ತುಲಾ ರಾಶಿಯವರು ಈ ಒಂದು ರೀಡಿಂಗನ್ನು, ನಿಮ್ಮ ಪರ್ಸನ್ ಏನಾದರೂ ಆ ರಾಶಿ ಆಗಿದ್ದರೆ ನಿಮಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕೆಂದರೆ ನಿಮ್ಮ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನೀವು ಈ ಪರ್ಸನ್ ಬ್ರೇಕಪ್ ಆಗಿದ್ರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ದೂರ ಇದ್ರೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನೇ ನೋಡ್ತಿದ್ದಾರೆ, ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರು ಒಂದು ಸ್ಟ್ರೆಸ್ಸಲ್ಲಿದ್ದಾರೆ, ಒಂದು ಟೆನ್ಷನ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋ ಒಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಅವರವರ ಲೈಫ್ನ ಒಂದು ನಿಮ್ಮ ಜೊತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮಿಬ್ಬರು ಬ್ರೇಕಪ್ಪಿಂದ ನಡೆದಂತಹ ವಿಚಾರಗಳು ಅವರ ಮನಸ್ಸಲ್ಲಿ ತುಂಬಾ ದುಃಖ ಅನ್ನುವಂಥದ್ದಿದೆ. ಯಾಕೆಂದರೆ ಆ ಪರ್ಸನ್ ಈಸಿಯಾಗಿ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಅಥವಾ ನೀವಿಬ್ಬರು ಬ್ರೇಕಪ್ ಮಾಡ್ಕೊಂಡಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಚೇಂಜ್ ಆಗ್ತಾರೆ. ಅವ್ರು ನಿಮ್ಮ ಹತ್ರ ಬರ್ತಾರೆ, ಮತ್ತು ನಿಮ್ಮ ಜೊತೆ ಒಂದು ರೀಸ್ಟಾರ್ಟ್ ಅನ್ನುವಂಥದ್ದನ್ನು ಮಾಡ್ತಾರೆ. ರೀಯೂನಿಯನ್ ಅನ್ನುವಂಥದ್ದು ಇದೆ ಅಂತ ಅಂದ್ಬಿಟ್ಟು ಅನ್ಬೋದು. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಅಂತ ಅಂದರೆ ಈ ಒಂದು ಕಾರ್ಡ್ ನಿಮ್ಮ ಒಂದು ಫೇವರೇಬಲ್ ಆಗಿ ಟರ್ನ್ ಆಗುತ್ತೆ. ಅಂದರೆ ನೀವು ಈ ಪರ್ಸನ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ನಿಮ್ಗೊಂದು ಕಮಿಟ್ಮೆಂಟ್ನ ಕೊಡ್ತಾರೆ. ಅವರು ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ನ ಅನ್ನುವಂಥದ್ದನ್ನು ಹಾಕ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನಿಮ್ಮ ಹತ್ರ ಬರೋದು ಅಷ್ಟೊಂದು ಈಸಿಯಾಗಿಲ್ಲ. ಬಿಕಾಸ್ ಅವರ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥವ್ರು ಜಾಸ್ತಿ ಇದ್ದಾರೆ. ಬೇರೆಯವರ ಮಾತನ್ನು ಇವರು ಈಸಿಯಾಗಿ ಕೇಳ್ತಾರೆ. ಇವರ ಬುದ್ಧಿ ಇವರ ಕೈಯಲ್ಲೇ ಇರಲ್ಲ. ಯಾರಾದರೂ ಏನಾದರೂ ಬಂದು ಇವ್ರ ಹಿಂದೆ ಅಥವಾ ಇವ್ರ ಹತ್ರ ಹೇಳಿದ್ರೆ ಅದನ್ನೇ ನಿಜ ಅಂದ್ಕೊಳ್ತಾರೆ, ಅದೇ ಸರಿ ಅಂತ ಅಂದ್ಕೊಳ್ಳುವಂಥ ವ್ಯಕ್ತಿ ಇವರು. ಇವರು ಈಸಿಯಾಗಿ ಬೇರೆಯವ್ರನ್ನ ನಂಬ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಒಂದು ಟೈಮಲ್ಲಿ ಇದ್ದಂಗೆ ಇನ್ನೊಂದು ಟೈಮಲ್ಲಿ ಇರಲ್ಲ. ತುಂಬ ಬೇಗ ಈ ವ್ಯಕ್ತಿ ಚೇಂಜ್ ಆಗ್ತಾರೆ. ಇವ್ರಿಗೆ ಮನಸ್ಸು ಅನ್ನುವಂಥದ್ದು ಚಂಚಲವಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಆವಿದೆ. ಆವು ಅಂತ ಅಂದರೆ ಒಂದು ಡಿಸ್ಟ್ರಾಕ್ಷನ್. ಓಕೆನಾ, ಈ ಪರ್ಸನ್ ಬೇಗ ನಿಮ್ಮ ಲೈಫಿಂದ ಡಿಸ್ಟ್ರಾಕ್ಷನ್ ಆಗ್ತಾರೆ. ಈಗ 2 ನಿಮಿಷದಲ್ಲಿ ನೀವು ಬೇಕು ಅಂತ ಅಂತಿದ್ದ ವ್ಯಕ್ತಿ ಇನ್ನೊಂದು 2 ನಿಮಿಷಕ್ಕೆ ನೀವು ಬೇಡ ಅನ್ನೋ ಥರ ಇರ್ತಾರೆ. ಬಿಕಾಸ್ ಈ ಪರ್ಸನ್ ತುಂಬ ಬೇಗ ಡಿಸ್ಟ್ರಾಕ್ಷನ್ ಆಗ್ತಾರೆ. ಬೇರೆ ಬೇರೆ ವಿಚಾರಗಳನ್ನ ಆಲೋಚನೆ ಮಾಡೋದು, ಬೇರೆ ವ್ಯಕ್ತಿಗಳು ಏನಾದರೂ ಇವ್ರ ಹತ್ರ ಹೇಳಿದ್ರೆ ಅದನ್ನು ನಿಜ ಅನ್ನೋ ನಂಬೋ ಅಂಥ ವ್ಯಕ್ತಿ ಇವ್ರು ಆಗಿರ್ತಾರೆ. ಸೊ ಇವರು ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ಅಟ್ ದ ಎಂಡ್ ಹೇಳಿಕೆ ಮಾತನ್ನು ಕೇಳಿ ಈ ಪರ್ಸನ್ನು ರಿಲೇಷನ್ಶಿಪ್ನ ಸ್ಪಾಯ್ಲ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಆ್ಯಂಡ್ ಟೆಂಪರೆನ್ಸ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಒಂಥರ ರಿಲೇಷನ್ಶಿಪ್ಪನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ನಿಮಗೆ ಅನ್ಕಂಡೀಷನಲ್ ಲವ್ ಕೊಡೋದಕ್ಕೆ ಅವರ ಹಾರ್ಟ್ ಚಕ್ರ ಬ್ಲಾಕ್ ಆಗೋಗಿದೆ ಇಲ್ಲಿ. ಅಂದರೆ ಈ ಪರ್ಸನ್ನು ಫಸ್ಟ್ ಆಫ್ ಆಲ್ ಅವ್ರಿಗೇನು ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಇರಲ್ಲ. ಅವ್ರ ಲೈಫಲ್ಲಿ ಅವರು ಎಷ್ಟೊಂದು ಕಷ್ಟಗಳನ್ನ ನೋಡ್ತಿರ್ತಾರೆ. ಅವ್ರ ಲೈಫಲ್ಲಿ ಅವ್ರು ಏನು ಅವ್ರಿಗಿಷ್ಟ ಅಥವಾ ಅವ್ರಿಗೇನು ಇಷ್ಟ ಇಲ್ಲ ಅನ್ನೋ ಒಂದು ಕ್ಲಾರಿಟಿ ಈ ಪರ್ಸನ್ದೇ ಇರಲ್ಲ. ಇವರು ನಿಮ್ಮ ಬಗ್ಗೆ ಎಷ್ಟೇ ಆಲೋಚನೆ ಮಾಡ್ತಿದ್ರು, ಎಷ್ಟೇ ದೂರ ಇದ್ದರೂ ನಿಮ್ಮ ಪರ್ಸನ್ ಸುಮ್ಮನೆ ನೋಡ್ತಾ ಇರ್ತಾರೆ. ಆದರೆ ಅದಕ್ಕೆ ಯಾವುದೋ ಒಂದು ಆ್ಯಕ್ಷನ್ ಅನ್ನೋವಂಥದ್ದನ್ನು ತೊಗೊಳ್ಳಲ್ಲ. ಬಟ್ ಅವ್ರಿಗೆ ನಿಮ್ಮ ಮೇಲೆ ಒಂದು ಅನ್ಕಂಡೀಷನಲ್ ಲವ್ ಅನ್ನುವಂಥದ್ದು ಇರುತ್ತೆ. ಸೊ ಈ ಪರ್ಸನ್ ಚೇಂಜ್ ಆದರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ವ್ಯಕ್ತಿಯಾಗಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ. ಬಿಕಾಸ್ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ಗೆ ಒಂದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಇದೆರಡು ಮೇಜರ್ ಕಾರ್ಡ್ಸ್ ನಿಮ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರೋದೇನು ಅಂತ ಅಂದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ನಿಲ್ಲುವಂತಹ ಶಕ್ತಿ ಇದೆ. ಆ ಪರ್ಸನ್ಗೆ ನಿಮ್ಮ ಲೈಫ್ಗೆ ಒಂದು ದಾರಿ ದೀಪ ಮಾಡುವಂಥ ಶಕ್ತಿ ಇದೆ. ನಿಮ್ಮ ಒಂದು ಕಷ್ಟನ ಅಳಿಸೋ ಅಂಥ ಶಕ್ತಿ ಈ ಪರ್ಸನ್ಗೆ ಇದೆ. ಬಟ್ ಈ ಪರ್ಸನ್ ಯಾವುದನ್ನು ಕೂಡ ಒಂದು ಸ್ಟೆಪ್ಪನ್ನು ತೊಗೊಂಡು ಒಂದು ಆ್ಯಕ್ಷನ್ನ ತೊಗೊಂಡು ನಿಮ್ಮ ಹತ್ರ ಬರೋದಕ್ಕೆ ರೆಡಿ ಇರಲ್ಲ. ಬಟ್
ಈ ಪರ್ಸನ್ ಡೆಫಿನೆಟ್ಲಿ ಚೇಂಜ್ ಆಗ್ತಾರೆ. ನಿಮಗೆ ಈ ಪರ್ಸನ್ ಮೇಲೆ ನಂಬಿಕೆ ಇದ್ದರೆ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ, ಅವರು ಎಫರ್ಟ್ಸ್ ಹಾಕ್ತಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಬೋತ್ ದ ಕಾರ್ಡ್ಸ್ ಆರ್ ವೆರಿ ಪಾಸಿಟಿವ್ ಕಾರ್ಡ್ಸ್. ಸೊ ನೀವೇನಾದರೂ ಈ ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರೆ ತುಂಬ ಓವರ್ ಥಿಂಕ್ ಮಾಡಬೇಡಿ. ಈ ಪರ್ಸನ್ ಅವರ ಹಾರ್ಟ್ ಚಕ್ರನ ಹೀಲ್ ಮಾಡಿಕೊಂಡ್ರೆ ಅಥವಾ ನೀವೇನಾದರೂ ರೋಸ್ ಕ್ವಾರ್ಟ್ಸ್ನ ಹಾಕ್ಕೊಂಡ್ರೆ ಆ ಪರ್ಸನ್ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಬಿಕಾಸ್ ನೀವು ಆ ಪರ್ಸನ್ಗೋಸ್ಕರ ರೋಸ್ ಕ್ವಾರ್ಟ್ಸ್ನ ತೊಗೊಂಡಿದ್ರೆ ಆ ಒಂದು ಇಂಟೆನ್ಷನ್ ಆ ಪರ್ಸನ್ ಕಡೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅವರ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ, ಅವರು ಓಪನ್ ಆಗಿ ಯಾವುದೂ ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಇರಲ್ಲ. ಆದರೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಅನ್ನೋವಂಥದ್ದಿದೆ. ಆ್ಯಂಡ್ ನೀವು ಯಾರಾದರೂ ರಾಯರ್ನ ಅಥವಾ ಯಾವುದಾದ್ರೂ ಸಾಯಿಬಾಬಾ ಅಥವಾ ಗುರುಗಳನ್ನ ಏನಾದರೂ ಬಿಲೀವ್ ಮಾಡೋರು ನೀವಾಗಿದ್ದರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋ ಅಂಥದ್ದಿದೆ. ಬಿಕಾಸ್ ಟೆಂಪ್ರೆನ್ಸ್ ಆ್ಯಂಡ್ ಹೈರೋಫ್ಯಾಂಟ್ ಎರಡೂ ಕಾರ್ಡ್ ಒಟ್ಟೊಟ್ಟಿಗೆ ಬಂದಿದೆ ಅಂತ ಅಂದರೆ ನಿಮಗೆ ಗುರುಗಳ ಆಶೀರ್ವಾದ ಅನ್ನೋವಂಥದ್ದಿದೆ. ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರೂ ಕೂಡ ನಿಮ್ಮನ್ನು ಕಾಯ್ತಿರೋದು ನಿಮ್ಮ ಗುರು, ಆಯಿತಾ. ನೀವು ಏನಾದರೂ ರಾಯರು ಅಥವಾ ಸಾಯಿಬಾಬಾ ಈ ಥರ ನೀವೇನಾದರೂ ಒಂದು ದೇವರಿಗೆ ಸರೆಂಡರ್ ಆಗಿದ್ದರೆ ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ತುಂಬಾ ಇದೆ. ಅವ್ರನ್ನ ನೀವು ನಂಬಿದ್ರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಕಮ್ ಬ್ಯಾಕ್ ಮಾಡೋ ಅಂತ ಎಲ್ಲ ಚಾನ್ಸಸ್ಸು ಇದೆ. ಬಿಕಾಸ್ ರಾಯರು ಅಥವಾ ಸಾಯಿಬಾಬಾ ನಿಮಗೆ ಹೇಳ್ತಿದ್ದಾರೆ, ಓಕೆನಾ, ವೆಯ್ಟ್ ಮಾಡು, ತಾಳ್ಮೆಯಿಂದ ಇರು, ಪೇಷನ್ಸಿಂದ ಇರು, ನಿನ್ನ ಲೈಫ್ ಚೇಂಜ್ ಆಗುತ್ತೆ, ನಿನಗೇನು ಬೇಕೋ ಅದು ಸಿಗುತ್ತೆ, ನೀನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ, ನೀನು ಈ ಪರ್ಸನ್ಗೋಸ್ಕರ ನಿಜವಾಗ್ಲೂ ಕಾಯ್ತಿದ್ರೆ ಈ ಪರ್ಸನ್ ನಿನ್ನ ಲೈಫಲ್ಲಿ ಬರ್ತಾರೆ, ಸಿಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಅನ್ನೋವಂಥದ್ದನ್ನು ಕೂಡ ಕೊಡ್ತಾರೆ. ಬಿಕಾಸ್ ದ ಐರೋಫ್ಯಾಂಟ್ ಅನ್ನೋವಂಥದ್ದು ಕಮಿಟ್ಮೆಂಟ್ ಕಾರ್ಡ್ ಕೂಡ ಅಷ್ಟೇ. ಆ್ಯಂಡ್ ನೀವೇನಾದರೂ ಇಂಟರ್ ಕ್ಯಾಸ್ಟ್ ಆಗಿದ್ರೆ ಅಥವಾ ದೊಡ್ಡವರು ಚಿಕ್ಕವರು ಆಗಿದ್ರು ಅಥವಾ ಏಜ್ ವೈಸ್ ಡಿಫ್ರೆನ್ಸ್ ಇದ್ರೂ ಕೂಡ ನಿಮಗೆ ಈ ಪರ್ಸನ್ ಸಿಗಲೇಬೇಕು. ಯಾಕೆ ಅಂತ ಅಂದರೆ ಅವರು ನಿಮ್ಮ ಹಣೆ ಬರೋದ್ರಲ್ಲಿ ಆಲ್ರೆಡಿ ಬರೆದಿದೆ, ಓಕೆನಾ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಅಂತ ಅಂದರೆ ಇಟ್ಸ್ ಅ ಫೇಟ್, ಹಣೆ ಬರೆದ ಒಂದು ಕಾರ್ಡ್. ಸೊ ನಿಮ್ಮ ಹಣೆ ಬರೋದ್ರಲ್ಲಿ ಈ ಪರ್ಸನ್ ಆಲ್ರೆಡಿ ಬರೆದಾಗಿದೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಈ ಥರ ಇರಬೇಕು ಅಂತ ಆಲ್ರೆಡಿ ದೇವರು ಡಿಸೈಡ್ ಮಾಡಿದ್ದಾರೆ. ಅದರಿಂದನೇ ನೀವಿಬ್ಬರು ಒಬ್ರನ್ನ ಒಬ್ಬರು ಮೀಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಓಕೆ, ಸೊ ಈ ಪರ್ಸನ್ ಚೇಂಜ್ ಆಗ್ತಾರೆ, ಆದಷ್ಟು ಬೇಗ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಇಲ್ಲಿ ಯಾರಾದರೂ ಈ ಒಂದು ತುಲಾ ರಾಶಿ ಅಥವಾ ಕುಂಭರಾಶಿ ಇಲ್ಲ ಅಂತ ಅಂದರೆ ಮಿಥುನ ರಾಶಿಯವರು ನಿಮ್ಮ ಪರ್ಸನ್ ಆಗಿದ್ದರೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಆ ಪರ್ಸನ್ನು ಆಲ್ರೆಡಿ ಒಂದು ಡಿಸಿಷನ್ ಮಾಡಿದ್ದಾರೆ, ಓಕೆನಾ. ಪ್ರಾಬಬ್ಲಿ ಅವರ ಒಂದು ಪಾಸ್ಟ್ ರಿಲೇಷನ್ಶಿಪ್ಪು ಅಷ್ಟೊಂದು ಚೆನ್ನಾಗಿಲ್ಲ ಅಥವಾ ಅವ್ರು ಇರೋವಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ಗೆ ಖುಷಿ ಸಂತೋಷ ಅನ್ನೋವಂಥದ್ದಿಲ್ಲ. ಇಲ್ಲಾಂದರೆ ಈ ಒಂದು ಪರ್ಸನ್ಗೆ ಆಲ್ರೆಡಿ ರಿಲೇಷನ್ಶಿಪ್ಪಿಂದ ಸಪ್ರೇಟ್ ಆಗಿ ದೂರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಮಾತಿನಲ್ಲಿ ತುಂಬ ಚುರುಕು, ಅಂದರೆ ನೇರ ಮಾತು ಅಥವಾ ನೇರ ನುಡಿ, ಯಾರಿಗೆ ಹರ್ಟ್ ಆಗುತ್ತೆ ಯಾರಿಗೆ ಹರ್ಟ್ ಆಗಲ್ಲ ಆ ಥರ ಏನೂ ಯೋಚನೆ ಮಾಡಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಪಟ್ಟಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಅವ್ರಿಗೆ ಇಷ್ಟ ಇದ್ದರೆ ರಿಲೇಷನ್ಶಿಪ್ ಇಷ್ಟ ಇದೆ ಅಂತಾರೆ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಅಂದ್ಬಿಡ್ತಾರೆ. ನೇರ ಮಾತು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ಬಂದು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ ಅವರ ರಿಲೇಷನ್ಶಿಪ್ಪಲ್ಲಿ ಅಥವಾ ಅವ್ರಿಗೆ ಏನು ಬೇಕು ಬೇಡ ಅನ್ನೋದ್ರಲ್ಲಿ ಪರ್ಸನ್ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಪರ್ಸನ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೋಡೋಣ. ಓಕೆ, ಫೈವ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನು ಇಂಟ್ರೆಸ್ಟ್ ಅನ್ನೋವಂಥದ್ದಿದೆ. ಬಟ್ ಈ ಪರ್ಸನ್ ನಿಮ್ಮನ್ನು ಕಳ್ಕೊಂಡಿರೋದು ದುಃಖ ಇದೆ, ಬೇಜಾರಿದೆ, ಅವ್ರು ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಅವ್ರು ಎಷ್ಟೇ ದೂರ ನಿಮ್ಮಿಂದ ಆಗಿದ್ರೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ನೋಡ್ತಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಬಿಕಾಸ್ ಅವ್ರಿಗೊಂದು ಗಿಲ್ಟ್ ಇದೆ ನಿಮ್ಮಿಂದ ಅವರು ದೂರ ಆಗಿರೋ ಅಂಥದ್ದು ಅಥವಾ ಅವರು ನಿಮ್ಗೇನು ಮಾತಾಡದೇ ಇರೋದು ಆ ಪರ್ಸನ್ಗೆ ಒಂಥರ ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅವರ ಲೈಫಲ್ಲಿ ಅವರು ಎಲ್ಲ ಪ್ರಾಬ್ಲಮ್ಸ್ನ ಅವರು ದಾಟಿ ಬಂದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಒಂದು ಲೈಫ್ ಅನ್ನೋವಂಥದ್ದನ್ನು ಕೊಡ್ತಾರೆ. ಆದರೆ ಅವರ ಲೈಫಲ್ಲಿ ಚಾಲೆಂಜಸ್ ಅನ್ನೋವಂಥದ್ದಿದೆ. ಫಾರ್ ಎನ್ ಎಕ್ಸಾಂಪಲ್ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವರ ಕಮಿಟ್ಮೆಂಟ್ ಆಗಿರ್ಬೋದು, ಅವರ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವ್ರಿಗೆ ಚಾಲೆಂಜಿಂಗ್ ಆಗಿದೆ. ಅದನ್ನಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಿ ಈ ಪರ್ಸನ್ ನಿಮ್ಮ ಹತ್ರ ಬರೋಷ್ಟು ಅವರ ಸಂದರ್ಭಗಳು ಇಲ್ಲ, ಅವರ ಸಿಚುವೇಶನ್ ಇಲ್ಲ. ಅವರು ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಆ ಪರ್ಸನ್ಗೆ ಚಾಲೆಂಜಸ್ ಆಗಿರ್ಬೋದು, ಅವರೇ ಇಲ್ಲ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಈ ಥರ ಕೆಲವೊಂದು ಚಾಲೆಂಜಸ್ಸಲ್ಲಿ ಈ ಪರ್ಸನ್ ಇರೋದ್ರಿಂದ ಅವರು ಈಸಿಯಾಗಿ ಅವ್ರನ್ನ ಅವರು ಡಿಫೆಂಡ್ ಮಾಡಿಕೊಂಡು ಅವರು ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರು ಯಾವ ಥರ ಒಂದು ಸಂದರ್ಭದಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಹೊರತು ಅವ್ರು ಇಮಿಡಿಯೇಟಾಗಿ ಬಂದು ನಿಮ್ಮ ಹತ್ರ ಹೇಳ್ಕೊಂಡ್ರು ಕೂಡ
ಈ ಒಂದು ರಿಲೇಷನ್ಶಿಪ್ ಅಷ್ಟು ಈಸಿಯಾಗಿ ಮುಂದೆ ಹೋಗೋದಕ್ಕಾಗಲ್ಲ. ಬಿಕಾಸ್ ಅವರು ಒಂದು ಪಾಸ್ಟಲ್ಲಿರೋ ಒಂದು ಪ್ರಾಬ್ಲಮ್ನ ಅವರು ರಿಸಾಲ್ವ್ ಮಾಡ್ಕೋಬೇಕು, ಅವರ ಲೈಫಲ್ಲಿರುವಂಥ ಒಂದು ಪ್ರಾಬ್ಲಮ್ನ ಅವರು ರಿಸಾಲ್ವ್ ಮಾಡ್ಕೋಬೇಕು. ಆವಾಗ ಮಾತ್ರನೇ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಓಕೆ, ದ ಹೈ ಪ್ರಿಸ್ಟಸ್ ಕಾರ್ಡ್ ಬರ್ತಿದೆ. ಹೈ ಪ್ರಿಸ್ಟಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ಈಸಿಯಾಗಿ ಹೇಳ್ಕೊಳ್ಳಲ್ಲ, ಕೆಲವೊಂದು ವಿಚಾರಗಳನ್ನ ಈ ಪರ್ಸನ್ ಮುಚ್ಚಿಡ್ತಾರೆ. ಸೊ ಅದು ನಿಮಗೆ ಬೇಜಾರಾಗುತ್ತೆ. ಈಗ ಇಷ್ಟು ಚಾಲೆಂಜಸ್ ಇದ್ರೂ ಈ ಪರ್ಸನ್ ನಿಮ್ಮ ಹತ್ರ ಬಂದು ಹೇಳ್ಕೊಬೋದಿತ್ತು, ಮಾತಾಡ್ಬೋದಿತ್ತು ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತೀರಾ. ಬಟ್ ಆ ಪರ್ಸನ್ಗೆ ಹೇಳ್ಕೊಳ್ಳೋ ಅಂಥ ಮನಸ್ಥಿತಿಯಲ್ಲಿ ಆ ಪರ್ಸನ್ ಇರಲ್ಲ. ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಈ ಪರ್ಸನ್ ಮುಚ್ಚು ಮರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇದೆ. ಓಕೆ, ನೋಡೋಣ ಏನು ಮೆಸೇಜಸ್ ಬರ್ತಾ ಇದೆ ಇನ್ನು ನಿಮಗೆ ಅಂತ ಅಂದ್ಬಿಟ್ಟು. ಓಕೆ, ಯಾರಾದರೂ ಸಿಂಹರಾಶಿ, ನೀವೇನಾದರೂ ಸಿಂಹರಾಶಿ ಆಗಿದ್ದರೆ ಕಾನ್ಫಿಡೆನ್ಸ್ ಇಸ್ ಯುವರ್ ಕೀ ಟು ಸಕ್ಸಸ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಅಂದರೆ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಾನ್ಫಿಡೆಂಟ್ ಆಗಿದ್ದರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಶಸ್ಸು, ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ. ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಅಥವಾ ನೀವು ಈ ಪರ್ಸನ್ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇಲ್ಲದೇ ಒಂದು ಕನ್ಫ್ಯೂಷನಲ್ಲಿದ್ದರೆ ವರಿ ಮಾಡಬೇಡಿ. ನಿಮ್ಮ ಒಂದು ಕಾನ್ಫಿಡೆನ್ಸೇ ಈ ಪರ್ಸನ್ ನಿಮ್ಮ ಹತ್ರ ಬರೋ ಹಾಗೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಒಂದು ಕಾನ್ಫಿಡೆನ್ಸಲ್ಲೇ ಇದ್ದರೆ ನಿಮಗೆ ಡೆಫಿನೆಟ್ಲಿ ಯಶಸ್ಸು ಅನ್ನೋವಂಥದ್ದು ಸಿಗುತ್ತೆ. ಇಲ್ಲಿ ಯಾರಾದರೂ ಸಿಂಹರಾಶಿ ನೋಡ್ತಿದ್ರೆ ಅವ್ರಿಗೆ ಆ ಒಂದು ಮೆಸೇಜ್ ಅಂತ ಹೇಳ್ಬೋದು. ಆ್ಯಂಡ್ ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್. ಓಕೆ, ಇಲ್ಲಿ ಏನಾದರೂ ವೃಷಭ ರಾಶಿಯವರು ಮತ್ತು ಮೇಷರಾಶಿಯವರು ನೋಡ್ತಾ ಇದ್ದರೆ, ಮತ್ತು ಮಕರ ರಾಶಿ, ಮಕರ, ವೃಷಭ, ಮೇಷ, ಸೊ ಈ ಒಂದು ರಾಶಿಯವರು ಏನಾದರೂ ನೋಡ್ತಾ ಇದ್ದರೆ ಈ ಪರ್ಸನ್ ಅವರ ಒಂದು ಜೀವನದ ಒಂದು ಟಫ್ ಸೈಕಲ್, ಯಾವುದೋ ಒಂದು ಚಾಲೆಂಜಿಂಗ್ ಸೈಕಲ್ ಅನ್ನೋವಂಥದ್ದು ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ನಿಮಗೆ ಟ್ಯಾರೋಲ್ಲಿ ಹೇಳಿದ್ದೆ, ಈ ಪರ್ಸನ್ ಎಫರ್ಟ್ಸ್ ಆಗ್ತಾರೆ, ಚೇಂಜ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅದೇ ಇಲ್ಲಿ ಬರ್ತಾ ಇರೋದು. ಅಂದರೆ ನಿಮ್ಮ ಒಂದು ಲೈಫಲ್ಲಿ ಏನು ಒಂದು ಎಂಡ್ ಆಗೋಗಿತ್ತಲ್ಲ, ಒಂದು ಸಿಚುವೇಶನ್ ಯಾವುದೋ ಆಗಲ್ಲ, ವರ್ಕ್ ಆಗಲ್ಲ ಅನ್ನೋ ಒಂದು ಟಫ್ ಸಿಚುವೇಶನ್ ಇತ್ತಲ್ಲ, ಅದು ಮುಗೀತಾ ಇದೆ. ಸೊ ನಿಮ್ಮ ಒಂದು ಲೈಫಲ್ಲಿ ಒಂದು ಹೊಸ ಅಪ್ರೋಚ್ ಮಾಡಿಕೊಂಡು ಈ ಪರ್ಸನ್ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಅನ್ಬೋದು. ಮಕರ ರಾಶಿಯವರು ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ, ಸೊ ನಿಮ್ಮ ಒಂದು ಕಷ್ಟದ ಕಾಲ ಮುಗೀತಾ ಇದೆ, ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸರೆಂಡರ್ ಟು ದ ಡಿವೈನ್. ಸೊ ಇಲ್ಲಿ ಯಾರಾದರೂ ಕರ್ಕಾಟಕ ರಾಶಿ ನೋಡ್ತಾ ಇದ್ದರೆ ನೋಡಿ, ನೀವು ದೇವ್ರಿಗೆ ಶರಣಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ರಾಯರು ಅಥವಾ ಗುರು ಅಥವಾ ನೀವು ನಂಬಿರೋ ದೇವರು, ಸೊ ಅದರ ಕೆಳಗಡೆನೇ ಕಾರ್ಡ್ ಬರ್ತಾ ಇದೆ, ಆಯಿತಾ. ಸೊ ನೀವು ನಿಮ್ಮ ಒಂದು ದೇವ್ರಿಗೆ ಅಥವಾ ಯೂನಿವರ್ಸ್ಗೆ, ಡಿವೈನ್ಗೆ ನೀವು ಸರೆಂಡರ್ ಆದರೆ ನಿಮ್ಮ ಒಂದು ಜೀವನದಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಅಂತ ಅಂದ್ಬಿಟ್ಟು. ಆಮೇಲೆ ನೀವೇನಾದರೂ ತುಂಬ ಕಷ್ಟಪಡ್ತಾ ಇದ್ದರೆ ಅದು ಸರಿ ಹೋಗುತ್ತೆ, ನೀವು ಈ ಒಂದು ಹೀಲ್ ಆಗ್ತೀರಾ, ನಿಮ್ಮ ಒಂದು ಕಷ್ಟದಿಂದ ನೀವು ಹೊರಗಡೆ ಬರ್ತೀರಾ ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಡ್ ಹೇಳ್ತಾ ಇರೋದು. ಆ್ಯಂಡ್ ದ ಆನ್ಸರ್ ಯು ನೀಡ್ ಆರ್ ಕಮ್ಮಿಂಗ್. ಓಕೆ, ನಿಮಗೆ ಏನು ಕ್ಲಾರಿಟಿ ಇರಲಿಲ್ಲ, ಏನು ನೀವು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರಿ, ನಿಮ್ಗೇನು ಕಷ್ಟ ಆಗಿತ್ತು, ಅದರಿಂದ ನೀವು ತುಂಬ ಬೇಗ ಹೊರಗಡೆ ಬರ್ತೀರಾ. ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಆನ್ಸರ್ ಅನ್ನೋವಂಥದ್ದು ಸಿಗುತ್ತೆ. ನೀವು ಏನು ನಿಮ್ಮ ದೇವ ಅಥವಾ ಗುರು ಅಥವಾ ಯಾವುದಾದ್ರೂ ದೇವಿನ ಪೂಜೆ ಮಾಡ್ತಾ ಇದ್ದರೆ ಅವರ ಕಡೆಯಿಂದನೂ ನಿಮಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಅನ್ನೋವಂಥದ್ದು ಸಿಗುತ್ತೆ. ಸೊ ಈ ಪರ್ಸನ್ ಏನಾದರೂ ಜೆಮಿನೈನ್ ಅಂತ ಅಂದರೆ ವೃಷಭ ರಾಶಿ, ಮಿಥುನ ರಾಶಿ. ಸೊ ಮಿಥುನ ರಾಶಿಯವರಾಗಿದ್ದರೆ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬ ಬೇಗನೆ ಅಪ್ರೋಚ್ ಮಾಡಿ ನಿಮಗೆ ಇರುವಂತಹ ಕ್ವಶನ್ಸ್ಗೆ ಕ್ಲಾರಿಟಿ ಅನ್ನುವಂಥದ್ದನ್ನು ಕೊಡ್ತಾರೆ. ಅವರು ಆನ್ಸರ್ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನಿಮ್ಮ ಒಂದು ಯಾವುದೇ ಕ್ವಶನ್ ಇದ್ರೂ ಕೂಡ ಅದಕ್ಕೆ ಆ ಪರ್ಸನ್ ಕ್ಲಾರಿಟಿ ಅನ್ನುವಂಥದ್ದನ್ನು ಕೊಡ್ತಾರೆ ಅನ್ನುವಂಥದ್ದು ಬರ್ತಿದೆ. ಆ್ಯಂಡ್ ಲಾಸ್ಟ್ ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಯು ಆ್ಯಂಡ್ ಯುವರ್ ಲವ್ಡ್ ಒನ್ ಆರ್ ಸೇಫ್. ಓಕೆ, ಕರ್ಕಾಟಕ ರಾಶಿಯವ್ರು ಏನಾದರೂ ನೀವಾಗಿದ್ದು ನಿಮ್ಮ ಪರ್ಸನ್ನು ಏನಾದರೂ ಕರ್ಕಾಟಕ ರಾಶಿ ಆಗಿದ್ದರೆ ಈ ಪರ್ಸನ್ ಮತ್ತು ನೀವು ಈ ಒಂದು ಡಿವೈನ್ ಎನರ್ಜಿ ಹತ್ರ ಇದ್ದೀರಾ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬ ಸೇಫ್ ಆಗಿದೆ. ನೀವಿಬ್ಬರು ಈಸಿಯಾಗಿ ಏನೂ ಬ್ರೇಕಪ್ ಆಗಲ್ಲ, ನೀವಿಬ್ಬರು ಮತ್ತೆ ಒಂದಾಗ್ತೀರಾ, ನಿಮ್ಮಿಬ್ಬರು ಲೈಫಲ್ಲಿ ಮತ್ತೆ ರಿಲೇಷನ್ಶಿಪ್ ಅನ್ನೋವಂಥದ್ದು ರೀಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಒಂದು ರೀಡಿಂಗು ಪ್ರತಿಯೊಬ್ಬರು ಕೂಡ ನೋಡ್ಬೋದು. ನಾನು ಸ್ಪೆಸಿಫಿಕ್ ಆಗಿ ಕೆಲವೊಂದು ಎನರ್ಜೀಸ್ ಕೆಲವೊಂದು ರಾಶಿಗೆ ಬಂದಿದೆ, ಆದರೆ ಬೇರೆಯವ್ರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಲ್ಲ ಅಂತ ಅಲ್ಲ, ಡೆಫಿನೆಟ್ಲಿ ಅವ್ರಿಗೂ ಕೂಡ ಇದು ರೆಸೊನೇಟ್ ಆಗುತ್ತೆ. ಸೊ ನೀವು ನೋಡ್ಬೋದು. ಆದರೆ ಬೇಸಿಕಲಿ ಈ ಒಂದು ಎನರ್ಜೀಸ್ ಬರ್ತಾ ಇರೋದು ಸಿಂಹ ರಾಶಿ ಮತ್ತು ಮಿಥುನ ರಾಶಿ, ಮಕರ ರಾಶಿ,
ಕರ್ಕಾಟಕ ರಾಶಿ, ಈ ಒಂದು ರಾಶಿಗೆ ತುಂಬ ಎನರ್ಜೀಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಧನು ರಾಶಿ. ಸೊ ನೀವೇನಾದರೂ ಈ ರೀಡಿಂಗ್ನ ನೋಡ್ತಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಒಂದು ಎಂಡಿಂಗ್ ಅನ್ನುವಂಥದ್ದು ಸಿಗ್ತಾ ಇದೆ, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಅನ್ನುವಂಥದ್ದು ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ನೀವೇನಾದರೂ ರೋಸ್ ಕ್ವಾರ್ಟ್ಸ್ ಮತ್ತು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ತೊಗೋಬೇಕು, ಅದನ್ನು ವೇರ್ ಮಾಡಬೇಕು, ನಿಮ್ಮ ರಿಲೇಷನ್ಶಿಪ್ನ ನೀವು ಸರಿ ಮಾಡ್ಕೋಬೇಕು, ನಿಮ್ಮ ಮನಿ ಅಂದರೆ ದುಡ್ಡು ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕು, ಅಥವಾ ಸಾಲ ಕೊಟ್ಟಿರೋರು ನಿಮಗೆ ವಾಪಸ್ ದುಡ್ಡು ಕೊಡಬೇಕು, ಅಥವಾ ನೀವು ಸಾಲನ ತೀರಿಸಬೇಕು, ಈ ಥರ ಏನೇ ಪ್ರಾಬ್ಲಮ್ ದುಡ್ಡಿನ ವಿಚಾರದಿದ್ದರೆ ನೀವು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ಹಾಕೋಬೋದು. ಆ್ಯಂಡ್ ನಿಮಗೆ ಪ್ರೀತಿ ಪ್ರೇಮ ವಿಚಾರದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ರೋಸ್ ಕ್ವಾರ್ಟ್ಸ್ನ ಹಾಕೋಬೋದು. ನಿಮಗೆ ಇದೆರಡು ಏನಾದರೂ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನಗೆ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ನಾನು ನಿಮಗೆ ನಿಮ್ಮ ಮನೆಗೆ ಇದನ್ನು ಕೊರಿಯರ್ ಮಾಡ್ತೀನಿ. ಆ್ಯಂಡ್ ಇದರ ಪ್ರೈಸ್ ಬಂದು ಇದು 650 ಆಗುತ್ತೆ. ಈ ಒಂದು ಮನಿ ಅಟ್ರಾಕ್ಷನ್ ಬಂದು 750 ಆಗುತ್ತೆ. ಥ್ಯಾಂಕ್ ಯು.